ನಮಸ್ತೆ ಫ್ರೆಂಡ್ಸ್, ಬನ್ನಿ ಇಲಾಗ್ನ ತುಂಬ ಬೇಜಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡ್ರಿ, ಸುಮಾ ಗೌಡ ಯೂಟ್ಯೂಬ್ ಚಾನಲ್ನವರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ತುಂಬಾ ಬೇಜಾರಾಗ್ತಾ ಇದೆ. ತುಂಬ ಮುದ್ದತೆ ಇವ್ರದ್ದು ಮನಸ್ಸಲ್ಲಿ. ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ತುಂಬ ಚೆನ್ನಾಗಿ ಬರ್ತಿತ್ತು ಇವ್ರ ಚಾನಲೆಲ್ಲ. ನಾವು ತುಂಬ ದಿನದಿಂದ ಇವ್ರ ಚಾನಲ್ ನೋಡ್ತಾ ಇದ್ದೀವಿ. ಮತ್ತು ಇವ್ರ ಮಗಳು ಸ್ವಾತಿ ಲಾಗ್ಸ್ ಕೂಡ ನಾವು ನೋಡ್ತೀವಿ. ತುಂಬ ಜನ ನಾನ್ ವೆಜ್ ರೆಸಿಪಿ ಎಲ್ಲ ಮಾಡ್ತಾಯಿದ್ರು. ಇತ್ತೀಚೆಗಂತೂ ಸೊಸೆ ಕರ್ಕೊಂಡು ಕೂಡ ಕುಕ್ಕಿಂಗಲ್ಲಿ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಬರ್ತಿದ್ವು ವೀಡಿಯೋಸ್ಗಳೆಲ್ಲ. ನಾವು ತುಂಬಾ ನೋಡ್ತೀವಿ ಇವ್ರ ಚಾನಲ್, ತುಂಬ ದಿನದಿಂದ ನೋಡ್ತಿದ್ವಿ. ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನದಿಂದ ಆಪ್ರೇಷನ್ ಕೂಡ ಮಾಡಿಸ್ಕೊಂಡ್ರು, ಅದು ಕೂಡ ಶೇರ್ ಮಾಡ್ಕೊಂಡಿದ್ರು. ಅದು ಎಲ್ಲ ನೋಡಿದ್ವಿ ನಾವು ಇವ್ರದ್ದು ವೀಡಿಯೋಸ್ಗಳು. ಮತ್ತು ಮೊಮ್ಮಗನ ಜೊತೆ ಕೂಡ ಎಷ್ಟೋ ಸರಿ ಖುಷಿಯಿಂದ ಇದ್ದರು, ಅದು ಕೂಡ ನೋಡ್ತಾ ಇದ್ವಿ ನಾವು. ಈ ರೀತಿ ನೋಡಿದರೆ ತುಂಬಾ ಬೇಜಾರಾಗುತ್ತೆ. ಇವ್ರ ಮಾತಂತೂ ಎಷ್ಟು ಚೆಂದ ಆಡ್ತಿದ್ರು ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಇವ್ರ ಮಾತು ಕೇಳ್ತಾಯಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತು. ತುಂಬ ಮುದ್ದತೆ ಇವ್ರ ಮನಸ್ಸಲ್ಲಿ. ಒಂಥರ ವೀಡಿಯೋಕ್ಕೆ ಒಂಥರ ಮನೇಲಿ ಒಂಥರ ಏನಿದ್ದಿಲ್ಲ, ಒಂಥರ ನ್ಯಾಚುರಲಾಗಿ ಮಾತಾಡ್ತಾಯಿದ್ರು. ನೋಡಿ, ವೀರ ಜೊತೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಮೊಮ್ಮಗನ ಜೊತೆ ಆಟ ಆಡ್ಕೊಂಡು ಇರಬೇಕಾಗಿದ್ದಾರೆ ಅಂಥವ್ರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ತುಂಬಾ ಬೇಜಾರಾಗ್ತಾಯಿದೆ. ಯಾರಿಗೂ ಈ ರೀತಿ ದೇವರು ಅನ್ಯಾಯ ಮಾಡಬಾರ್ದು. ಇತ್ತೀಚೆಗಷ್ಟೇ ಮಗುಂದಿನ ಮದುವೆ ಆಗಿತ್ತು. ಸೊಸೆ ಕೂಡ ಇವಾಗ ಪ್ರೆಗ್ನೆಂಟು. ನೋಡಿ, ಸೊಸೆ ಮಗು ಜೊತೆ ಕೂಡ ಆಟ ಆಡೋಕೆ ಬಿಡಬೇಕಿತ್ತು ಆ ದೇವರು. ಈ ಥರ ಎಷ್ಟು ಅನ್ಯಾಯ ನೋಡಿ. ತುಂಬಾ ಬೇಜಾರಾಗ್ತಾಯಿದೆ ನಮಗಂತೂ ಈ ವಿಷಯ ಕೇಳಿ. ತುಂಬ ವರ್ಷದಿಂದ ನಾವು ಇವ್ರ ವೀಡಿಯೋಸ್ನ ನೋಡ್ಕೊತಾ ಬರ್ತಾಯಿದ್ದೀವಿ. ಎಲ್ಲ ವೀಡಿಯೋಸ್ನ ನಾವು ನೋಡ್ತಾ ಇದ್ವಿ. ನಾವು ಕೂಡ ಈ ರೀತಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಇವರೇ ಒಂಥರ ನಮಗೆ ಉದಾಹರಣೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ. ನೋಡಿರಿ ಎಷ್ಟು ಚೆಂದ ಇದ್ದಾರೆ. ನೋಡಿರಿ, ಅವರು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಮತ್ತು ಮಗಳ ಜೊತೆ ಕೂಡ ತುಂಬ ಚೆನ್ನಾಗಿದ್ದರು. ಮಗಳು ಕೂಡ ಸ್ವಾತಿ ಅಂತ ಹೇಳ್ತಾ ಅವ್ರ ಮಗಳು ಸ್ವಾತಿ ಕೂಡ ಅಷ್ಟೇ ಅವ್ರ ಅಮ್ಮನ ತುಂಬಾ ಹಚ್ಕೊಂಡಿದ್ರು. ಪಾಪ ಅವರು ಕೂಡ ತುಂಬ ಹತ್ತಿದ್ದಾರೆ ಕೆಲವೊಂದು ವೀಡಿಯೋದಲ್ಲಿ. ನಮ್ಮ ಅಮ್ಮಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ನಾವು ಇಷ್ಟೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಹುಷಾರು ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ವಿಷಯ ಕೇಳಿ ತುಂಬಾ ಶಾಕ್ ಆಯಿತು. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ನೋಡಿ, ಅಮ್ಮ ಮಗಳು ಎಷ್ಟು ಚೆಂದ ಇದ್ದಾರೆ. ಜೊತೆಗೆ ಮೊಮ್ಮಗ ಕೂಡ ಇದ್ದ. ಇನ್ನೊಂದು ಇಷ್ಟನ್ನು ಸ್ವಲ್ಪ ದಿನ ಆಗಿದ್ರೆ ಇನ್ನೊಂದು ಮೊಮ್ಮಗು ಕೂಡ ಬರ್ತಿತ್ತು. ಮೊಮ್ಮಗು ಅಥವಾ ಮೊಮ್ಮಗಳು ಬರ್ತಾಯಿತ್ತು. ಅವ್ರ ಜೊತೆ ಕೂಡ ಆಟ ಆಡೋಕ್ಕೆ ಪಾಪ ಟೈಮ್ ಅಮ್ಮನಿಗೆ ದೇವ್ರು ಕೊಡಲಿಲ್ಲ. ಆದಷ್ಟು ಬೇಗನೆ ದೇವರು ಇದು ಮಾಡಿಬಿಟ್ಟ. ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ನೋಡಿ, ಈ ರೀತಿ ಯಾರಿಗೂ ಆಗಬಾರ್ದು. ತುಂಬ ದುಃಖ. ಸ್ವಾತಿಯವರು ಇಷ್ಟು ದುಃಖನ ಹೆಂಗೆ ತಡ್ಕೊತಾರೆ. ಅವ್ರಿಗೆ ದೇವ್ರು ಧೈರ್ಯ ಕೊಡಲಿ. ಅಮ್ಮನಿಗೆ ಕೂಡ ದೇವರು ಶಾಂತಿ ಕೊಡಲಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಏನೂ ಆಗಿಲ್ಲ, ಒಂದು ಗುಳ್ಳೆ ಆಗಿದೆ ಅಷ್ಟೇ ಅಂತ ಹೇಳ್ಕೊಂಡಿದ್ರು ಕೆಲವೊಂದು ವೀಡಿಯೋದಲ್ಲಿ. ಆಪ್ರೇಷನ್ ಆದರೆ ಆರಾಮಾಗುತ್ತೆ ಅಂತೇಳ್ಬಿಟ್ಟು ಒಂದು ವೀಡಿಯೋದಲ್ಲಿ ಕೂಡ ಅಳ್ತಾ ಇದ್ದರು. ನನಗೆ ಈ ಥರ ಆಗಿಬಿಡ್ತಲ್ಲ ಅಂತೇಳ್ಬಿಟ್ಟು. ಮಗಳು ಕೂಡ ಧೈರ್ಯ ಹೇಳ್ತಾಯಿದ್ರು. ಮಕ್ಕಳು ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ರೂ ಮತ್ತು ತಾಯಿಗೆ ಧೈರ್ಯ ಹೇಳ್ತಾರೆ ಅವರು. ಅವ್ರ ಮುಂದೆ ಅವ್ರನ್ನ ಕೂಡ ದುಃಖ ಪಟ್ಕೊಂಡ್ರೆ ಪಾಪ ಅವ್ರಿಗೆ ಇನ್ನೂ ಸ್ವಲ್ಪ ಧೈರ್ಯ ಹೇಳೋರು ಯಾರು ಅಂತ ಹೇಳ್ಬಿಟ್ಟು ಕೆಲವೊಂದು ವೀಡಿಯೋದಲ್ಲಿ ನೋಡಿದ್ದೀವಿ ನಾವು. ತುಂಬಾ ಅಳ್ತಾಯಿದ್ರು ಅಮ್ಮ. ಆಪ್ರೇಷನ್ಗೆ ಹೋಗೋ ಮುಂದ್ಗಡೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಮತ್ತು ಏನಪ್ಪ ಅಂತಂದರೆ ಭಯ ಕೂಡ ಪಟ್ಕೊಂಡಿದ್ರು. ಮತ್ತು ಮಕ್ಕಳು ಧೈರ್ಯ ಹೇಳಿ ಆಪ್ರೇಷನ್ ಮಾಡಿಸಿದ್ರು. ಮತ್ತು ಹುಷಾರಾಗ್ತಾರೆ ಅಂತ ಅಂದ್ಕೊಂಡಿದ್ವಿ ನಾವು. ಈ ರೀತಿ ಆಗ್ತದೆ ಅಂತಂದು ಅಂದ್ಕೊಂಡಿರಲಿಲ್ಲ. ಈ ಕ್ಯಾನ್ಸರ್ ಅನ್ನೋ ಕಾಯಿಲೆ ನೋಡಿ ಯಾವ ರೀತಿ ಯಾರಿಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಬರೋದು ತಡೆಯಲ್ಲ. ಮನುಷ್ಯನ ಬೇಗನೆ ಕರ್ಕೊಂಡು ಹೋಗ್ಬಿಡ್ತೈತಿ. ಯಾರಿಗೂ ಈ ರೀತಿ ಕಷ್ಟ ಕೊಡಬಾರ್ದು ಆ ದೇವರು ಅಂತ ಹೇಳ್ತಾ ಇವರು ಆತ್ಮಕ್ಕೆ ಶಾಂತಿ ಸಿಗಲಿ.